ಒಂದ್ ಕಡೆ ಅಮಿತ್ ಶಾ ರಾಜ್ಯಕ್ಕೆ ಬರ್ತಾ ಇರುವಂತದ್ದು, ಮತ್ತೊಂದ್ ಕಡೆ ಇಂದಿನಿಂದ ರಾಜ್ಯದಲ್ಲಿ ಬಿಜೆಪಿ ಚುನಾವಣಾ ಉಸ್ತುವಾರಿಗಳ ಆಟ ಶುರು ಆಗಲಿದೆ. ಇಂದಿನಿಂದ ಚುನಾವಣಾ ಉಸ್ತುವಾರಿಗಳ ತಂತ್ರಗಾರಿಕೆ ಶುರು ಆಗುತ್ತೆ. ಇಂದು ಅಮಿತ್ ಶಾ ಆಗಮನಕ್ಕೂ ಮುನ್ನ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಅಂದ್ರೆ ಯಾವುದೇ ರಾಜ್ಯದಲ್ಲಿ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಕೆಲವೊಂದು ನಾಯಕರನ್ನು ನಿಯೋಜನೆ ಮಾಡ್ತಾರೆ. ಪ್ರಮುಖವಾದಂಥ ಉಸ್ತುವಾರಿಗಳು, ಸಹ ಉಸ್ತುವಾರಿಗಳು ಅಂತ ಎಲ್ಲ ನೇಮಕ ಮಾಡ್ತಾರೆ. ಈಗ ಆಲ್ರೆಡಿ ರಾಜ್ಯಕ್ಕೆ ನೇಮಕ ಆಗಿದ್ದಾರೆ. 3 ಜನನ್ನ ನೇಮಕ ಮಾಡಿರುವಂಥದ್ದು ಬಿಜೆಪಿ. ಬೆಂಗಳೂರಿನಿಂದಲೇ ಕಾರ್ಯತಂತ್ರವನ್ನ ಆರಂಭ ಮಾಡ್ತಾರೆ. ಈ ಸಂಜೆ ಅಮಿತ್ ಶಾ ಸಭೆಯಲ್ಲಿ ಚರ್ಚಿಸಬೇಕಾದಂಥ ಅಂಶಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಪ್ರಮುಖ ಉಸ್ತುವಾರಿಯಾಗಿರುವಂಥ ಧರ್ಮೇಂದ್ರ ಪ್ರಧಾನ್, ಇನ್ನ ಸಹ ಉಸ್ತುವಾರಿಗಳಾಗಿರುವಂಥ ಮನ್ಸುಖ್ ಮಾಂಡವೀಯ ಹಾಗೆ ಅಣ್ಣಾಮಲೈ ಅವರು ಚರ್ಚೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಅಮಿತ್ ಶಾ ಜೊತೆ ಏನ್ ಚರ್ಚೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ರೂಪುರೇಷೆಯನ್ನ, ಅಂಕಿಅಂಶಗಳನ್ನ ಸಿದ್ಧಪಡಿಸಿಕೊಳ್ತಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಎಲ್ಲಾ ಭಾಗದಲ್ಲೂ ಕೂಡ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲೇ ಸಾಕಷ್ಟು ಟಾರ್ಗೆಟ್ ಅನ್ನ ಹಾಕೊಂಡಿದೆ ಬಿಜೆಪಿ. ಇವತ್ತು ಅಮಿತ್ ಶಾ ರಾಜ್ಯ ಪ್ರವಾಸದಲ್ಲಿದ್ದಾರೆ. ಇನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಮಿತ್ ಶಾ ಪ್ರವಾಸ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ, ಇನ್ನ ಈಗ ಉಸ್ತುವಾರಿಗಳ ಸಭೆ ಕೂಡ ಇದೆಯಲ್ಲ, ಅವರ ಟಾರ್ಗೆಟ್ ಏನಾಗಿದೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಏನು ಕರ್ನಾಟಕದಲ್ಲಿ 150 ಸ್ಥಾನ ಗೆಲ್ಲುವಂತ ನಿಟ್ಟಿನಲ್ಲಿ ಏನು ತಂತ್ರಗಾರಿಕೆಯನ್ನ ಮಾಡಬೇಕು, ಖುದ್ದು ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರೇ ಮಾಡ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಎಲ್ಲಾ ಭಾಗದಲ್ಲೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಸಭೆ ಮೇಲೆ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಕಾರ್ಯತಂತ್ರಗಳನ್ನ ರೂಪಿಸುತ್ತಿದ್ದಾರೆ. ಅದ್ರ ಮುಂದುವರೆದ ಭಾಗವಾಗಿ ಈಗ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಮತ್ತೆ ಹಳೆ ಮೈಸೂರು ಭಾಗ, ಮುಖ್ಯವಾಗಿ ಈಗ ಬೆಂಗಳೂರು ನಗರದಲ್ಲಿ ಈಗಾಗಲೇ ಗೆಲ್ಲುವಂತ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಮಾಡ್ತಾರೆ ಅಂತ ಹೇಳಬಹುದು. ಇವತ್ತು ಮುಖ್ಯವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಳ್ಳಾರಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಸಹಜವಾಗಿಯೇ ಅಮಿತ್ ಶಾ ಅವರು ಬಳ್ಳಾರಿ ಪ್ರವಾಸವನ್ನ ಕೈಗೊಳ್ತಾ ಇರುವಂತದ್ದು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಲ್ಲಿ ಸಾಕಷ್ಟು ಉತ್ಸಾಹ, ಹುಮ್ಮಸ್ಸು ಮೂಡಿಸಿರುವಂತದ್ದು. ಯಾಕಂದ್ರೆ ಈಗಾಗಲೇ ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಒಂದು ರೀತಿ ಹೊಸ ಪಕ್ಷ ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ತನ್ನ ಓಟವನ್ನ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ಯುವ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈಗ ಅಮಿತ್ ಶಾ ಅವರೇ ಆ ವಾಕ್ಯಕ್ಕೆ ಭೇಟಿ ಕೊಡ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆಗೆ ಜನಾರ್ದನ್ ರೆಡ್ಡಿ ಅವರ ನಡೆಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗ ಅನ್ನುವಂಥದ್ದು ಬಿಜೆಪಿಯ ಭದ್ರಕೋಟೆಯಾಗಿದೆ. ಹಿಂದೆ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು, ಈಗ ಬಿಜೆಪಿಯ ಭದ್ರಕೋಟೆಯಾಗಿದೆ. ಅದನ್ನ ಮತ್ತೇನಾದರೂ ಅದನ್ನ ಒಂದ್ ರೀತಿ ಭದ್ರ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಕಾರ್ಯತಂತ್ರವನ್ನ ರೂಪಿಸುವಂತದ್ದು. ಅದ್ರ ಜೊತೆಗೆ ಇವತ್ತು ಬೆಂಗಳೂರು ನಗರದ ನಾಯಕರ ಜೊತೆಗೆ ಹಂಗೆ ಈಗಾಗಲೇ ಬೆಂಗಳೂರಲ್ಲಿ 28 ವಿಧಾನಸಭಾ ಕ್ಷೇತ್ರ ಇರುವಂತದ್ದು. ಹೀಗಾಗಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಶಾಸಕರು, ಸಂಸದರು ಮತ್ತು ಸಚಿವರ ಜೊತೆಗೆ ಇವತ್ತು ಸಂಜೆ ಅಮಿತ್ ಶಾ ಅವರು ಸಭೆಯನ್ನ ಮಾಡಲಿದ್ದಾರೆ. ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ನಲ್ಲಿರತಕ್ಕಂತಹ ಪ್ರಭಾವಿ ನಾಯಕರು ಅಂದ್ರೆ ರಾಮಲಿಂಗ ರೆಡ್ಡಿ, ಕೆಜೆ ಜಾರ್ಜ್ ಮತ್ತೆ ಏನು ದಿನೇಶ್ ಗುಂಡೂರಾವ್ ಏನಿದಾರಲ್ಲ, ಆ ಕ್ಷೇತ್ರದಲ್ಲಿ ರಣತಂತ್ರವನ್ನ ರೂಪಿಸೋದ್ರ ಮುಖಾಂತರವಾಗಿ ಅವ್ರನ್ನ ಸೋಲಿಸುವಂತದ್ದು, ಆ ಮುಖಾಂತರವಾಗಿ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲೂ ಕೂಡ ತಂತ್ರಗಾರಿಕೆಯನ್ನ ಇವತ್ತು ಮಾಡಲಿದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಈಗಾಗಲೇ ಯಾವಾಗ ಚುನಾವಣಾ ಉಸ್ತುವಾರಿಗಳು ನೇಮಕ ಆದ್ರೂ ಇವತ್ತು ಮೊದಲ ಬಾರಿಗೆ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ 10:30ಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ 3 ಜನ ಉಸ್ತುವಾರಿಗಳು ಅಂದ್ರೆ ಈಗಾಗಲೇ ಬಿಜೆಪಿ ಚುನಾವಣಾ ಉಸ್ತುವಾರಿಗಳಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್, ಮನ್ಸುಖ್ ಮಾಂಡವೀಯ ಮತ್ತೆ ಅಣ್ಣಾಮಲೈ ಅವರು 3 ಜನ ಕೂಡ ಬರ್ತಾ ಇದ್ದಾರೆ. ಇವತ್ತು ಅಮಿತ್ ಶಾ ಅವರು ಬೆಂಗಳೂರಿಗೆ ಆಗಮನಕ್ಕೂ ಮುನ್ನ ಮುಖ್ಯವಾಗಿ ರಾಜ್ಯದ ಬೆಂಗಳೂರು ನಾಯಕರ ಜೊತೆಗೆ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ವಾಸ್ತುಸ್ಥಿತಿ ಅಂದ್ರೆ ಸದ್ಯಕ್ಕಿರತಕ್ಕಂಥ ಪರಿಸ್ಥಿತಿ ಯಾವ ರೀತಿ ಇದೆ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರವನ್ನ ಪಡೆದುಕೊಂಡಿದ್ದಾರೆ. ಅಂತಿಮವಾಗಿ ಸಂಜೆ 8 ಗಂಟೆಗೆ ನಡೆಯುವಂತಹ ಒಂದು ಸಭೆಯಲ್ಲಿ ಏನು ವಿವರವನ್ನು ಪಡ್ಕೊಂಡಿದ್ದಾರೆ, ಆ ವಿವರದ ಆಧಾರದ ಮೇಲೆ ಒಂದಷ್ಟು ತಂತ್ರಗಾರಿಕೆಯನ್ನ ರೂಪಿಸ್ತಾರೆ ಅಂತ ಹೇಳಬಹುದು. ಯಾಕಂದ್ರೆ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಖುದ್ದು ಕರ್ನಾಟಕದ ಉಸ್ತುವಾರಿಯನ್ನು ತೆಗೆದುಕೊಂಡು ಎಲ್ಲ ಕಡೆ ಪ್ರವಾಸವನ್ನ ಮಾಡಿ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಏನೇನು ಕಾರ್ಯತಂತ್ರವನ್ನ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಚುನಾವಣಾ ಉಸ್ತುವಾರಿಗಳು ಈಗ ರಾಜ್ಯದ ಚುನಾವಣಾ ಅಖಾಡಕ್ಕೆ ಇಳಿತಾ ಇರುವಂತದ್ದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅವರ ಕಾರ್ಯತಂತ್ರಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ನಿಗೂಢವಾಗಿರುವಂತದ್ದು. ಯಾಕಂದ್ರೆ ಅಮಿತ್ ಶಾ ಅವರು ಏನ್ ಸೂಚನೆಯನ್ನು ಕೊಡ್ತಾರೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ನಿಟ್ಟಿನಲ್ಲಿ ಈ ಒಂದು ಉಸ್ತುವಾರಿಗಳು ಕೆಲಸ ಮಾಡ್ತಾರೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಯಾವ ರೀತಿಯಾಗಿ ಕಾರ್ಯತಂತ್ರವನ್ನ ಮಾಡಬೇಕು, ಅದ್ರ ಜೊತೆಗೆ ಮುಖ್ಯವಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ತಂತ್ರಗಳಿಗೆ ಪ್ರತಿತಂತ್ರವನ್ನು ಮೂಡೋದ್ರ ಮುಖಾಂತರವಾಗಿ 150 ಸ್ಥಾನ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಈ ಒಂದು ಚುನಾವಣಾ ಉಸ್ತುವಾರಿಗಳು ಇವತ್ತು ಕಾರ್ಯತಂತ್ರವನ್ನು ಮಾಡಲಿದ್ದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.